ಎಲ್ಲರಿಗೂ ಶುಭೋದಯ. ನಾಡಿನ ಜನಗಳಿಗೆಲ್ಲ ಏನಪ್ಪ ಅಂದರೆ, ಇವತ್ತು 4ನೇ ತಾರೀಕು 6ನೇ ತಿಂಗಳು 2024 ತಾರೀಕು ಲೆಕ್ಕ. ಇವತ್ತು ಮಂಗಳವಾರ ಆದರೆ ಮಂಗಳ, ಕುಜ, ಅಂಗಾರಕ ಇವು ಮೂರು ಹೆಸರು ಭಗವಂತನಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾವು ಹೇಳ್ತೀವಿ. ಏನಪ್ಪ ಅಂದರೆ, ಇವತ್ತು ಅಂಗಾರಕ ಅಂದರೆ ಗಾಯ ಹುಣ್ಣು ಆಯ್ತವಲ್ಲ, ಅದಕ್ಕೆ. ಕುಜ ಅಂದರೆ ಕುಬೇರನಿಗೆ ಹತ್ರ ಇರೋನು. ಮಂಗಳ ಅಂದರೆ ಶುಭ ಕಾರ್ಯ ಒಳ್ಳೇದು ಮಾಡ್ತಾನೆ. ಇಷ್ಟು ಹೇಳಬಲ್ವಿ. ಆಮೇಲೆ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಹೇ ಸರ್ವ ವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ಮಂಗಳವಾರ ತಲಕೆ ಎಲೆಕ್ಷನ್ ಬೇರೆ ಇದೆ. ಎಲ್ಲ ಜನ ಕಾತಿರ್ತಾ ಇದ್ದಾರೆ, ಯಾರು ಬರ್ತಾರೆ ಯಾರಿಲ್ಲ ಅಂತ. ಅವರವರು ಹಣೆ ಬರ ಇವತ್ತು ಬರೆಯೋದು ಭಗವಂತ ಬರೀತಾನೆ, ಜನ ಹಾಕಿರೋದು ಅದು ನೋಡಬೇಕು. ಯಾರ್ಯಾರು ಏನು ಆಯ್ತಾರೋ ಅನ್ನೋದು ಅದನ್ನು ಪರಿಶೀಲನೆ ಮಾಡ್ತಾರೆ ಜನಗಳು. ದೇವರನ್ನು ಮಾಡಬೇಕು, ಯಾಕೆಂದರೆ ಜನಗಳು ಹಾಕಿದರೆ ಕೊಟ್ಟಿದ್ದಾರೆ. ಆದರೆ ಇವತ್ತು ದೇವ್ರ ಪರಿಶೀಲನೆ ಮಾಡಬೇಕು. ಏನಪ್ಪ ಅಂದರೆ, ಮಳೆ ಆಯ್ತದೆ, ಬೆಳೆನೂ ಆಯ್ತದೆ, ಸಂತೃಷ್ಟಿಗೆ ಆಯ್ತದೆ. ಯಾವುದೇ ಸರ್ಕಾರ ಇದ್ರೂ ಎಲ್ಲರೂ ಅಂತಿದ್ರು ಕಾಂಗ್ರೆಸ್ ಬಂದಾಗ ದರಿದ್ರ ಬಂದ್ಬಿಡ್ತದೆ ಅಂತ. ದರಿದ್ರ ಬರೋದಿಲ್ಲ. ಅವರವರು ಯೋಗ ಇದ್ದರೆ ಮಾತ್ರ ಅದು ರಾಜಭಾರನೂ ಆಳೋದು ಅಷ್ಟೇ, ಎಲ್ಲನೂ ಅಷ್ಟೇ. ಭಗವಂತ ಎಲ್ಲರಿಗೂ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ. ಅವರವರು ಇದು ಕಾಂಗ್ರೆಸ್ನವರೇ ಅಲ್ಲ, ಬಿ ಜೆ ಪಿರೇ ಅಲ್ಲ, ಯಾರೇ ಆಗಿರ್ಬೋದು, ಅವರು ರೇಖೆ ಅದೃಷ್ಟ ರೇಖೆ ಇದ್ದಾಗ ಎಲ್ಲನೂ ಒಂದ್ಗೂಡ್ತದೆ. ಆ ಪಕ್ಷ ಈ ಪಕ್ಷ ಅಂತ ಜನ ಕಿತ್ತಾಡಿ ಸಾಯ್ತಾರೆ, ಅವರೆಲ್ಲ ಚೆನ್ನಾಗೇ ಇರ್ತಾರೆ. ಅದಕ್ಕೆ ನಾವು ಹೇಳಬಲ್ವಿ. ಅದಕ್ಕೆ ನಮ್ಗೆ ಯಾತಕ್ಕೆ ಬೇಕು, ಯಾವ ಪಕ್ಷ ಕಟ್ಕೊಂಡೇನು. ನಾವು ಮನುಷ್ಯರು, ನಾವೇನೋ ಒಂದು ಓಟ್ ಹಾಕ್ಬೇಕು, ಹಾಕ್ತೀವಿ ಅಷ್ಟೇ, ಮುಗೀತು. ಅದಕ್ಕೆಲ್ಲ ಆ ಪಕ್ಷ ಕಟ್ಕೊಂಡು ಈ ಪಕ್ಷ ಕಟ್ಕೊಂಡು ನಮಗೇನು ಒದ್ದಾಡೋದು ಅಂಥದ್ದು ಏನೂ ಇಲ್ಲ. ನಮಗೇನು ಆದಿಕ್ಕನೂ ಇಲ್ಲ, ನಷ್ಟನೇ. ಯಾಕಂದ್ರೆ ಹೋಗಿ ಓಟ್ ಹಾಕ್ತೀವಲ್ಲ, ನಮಗೇನು ಎಲ್ಲ ಕಿತ್ಕೊಂಡು ಕಳಿಸ್ತಾರೆ, ನಮ್ಮ ಹಣೆ ಬರ ಎಲ್ಲ ಕಿತ್ಕೊಂಡು ಕಳಿಸ್ತಾರೆ. ಇಷ್ಟೆಲ್ಲ ಹೇಳಬಲ್ವಿ. ಏನಪ್ಪ ಅಂದ್ಕೊಂಡು, ಮಳೆ ಇನ್ನೂ ಬೇಕಾದಷ್ಟು ಗಾಳಿ ಬೀಸ್ತದೆ. ಮುಂಗಾರು ಇನ್ನೂ ಮುಗಿದೋಗಿಲ್ಲ. ಮರ ಎಷ್ಟೋ ಮನೆಗಳು ಮುರಿದೋಯ್ತವೆ, ಬಿದ್ದೋಯ್ತವೆ, ನೀರು ಜಾಸ್ತಿ ಆಯ್ತದೆ. ಇಷ್ಟೆಲ್ಲ ಹೊಡೆತ ಗಾಳಿ, ತುಂಬ ಗಾಳಿ, 50% ಗಾಳಿನೇ ಇದೆ, 50% ಮಳೆ ಇದೆ. ಇವೆರಡು ಸೇರಿದ್ರೆ 100% ಆಯ್ತದೆ. ಈಗ 12 ರಾಶಿಗೆ ನೋಡುವಪ್ಪ, ಎಲ್ಲ ರಾಶಿಗೂ ಭಗವಂತ ಒಂದೊಂದು ವರ್ಷ 2 ವರ್ಷ ಕಾಡ್ತಾನೆ ಇರ್ತಾನೆ. ಕುಂಭ, ಮಕರ, ಮಿಥುನ ಇವ್ರಿಗೆ ಮಾತ್ರ 7 ವರ್ಷ ಕಾಯಿಸ್ತಾನೆ. ಇನ್ನು 9 ರಾಶಿಗೆ 1, 2, 3, 4 ಹಿಂಗೆ ಕಾಣಿಸ್ತಾನೆ ಇರ್ತಾನೆ. ಅವ್ರಿಗೆ 2 ವರ್ಷ 3 ವರ್ಷ 2 ವರ್ಷ ಪಂಚಮಿ ಶನಿ, 3ನೇ ಶನಿ ಅಂತ ಕಾಡಿಸ್ತಾನೆ ಇರ್ತಾನೆ ಇನ್ನು ಉಳ್ಕೊಂಡಿರೋರಿಗೆ. ಅವ್ರವ್ರು ಎಷ್ಟು ಕೊಡ್ತಾನೋ ಅಷ್ಟೇ ಕಷ್ಟವಾಗಿರ್ತದೆ. ಆದರೆ ಎಲ್ಲ ಒಳ್ಳೇದಾಗಬೇಕಾದ್ರೆ ಭಗವಂತನಿಗೆ ಎಳ್ಳು ಬೆಲ್ಲ ಕೊಡಿ, ದೇವಸ್ಥಾನಕ್ಕೆ ತಗೊಂಡೋಗಿ. ಯಾವತ್ತೋ ಗುರುವಾರ 6ನೇ ತಾರೀಕು ಪ್ರತಿಯೊಬ್ಬರೂ ಕೊಡಬೇಕು, ಪೂಜೆ ಮಾಡಿಸ್ಕೊಬರ್ಬೇಕು. ಸಾಯಂಕಾಲಕ್ಕೆ ಹೋಗಿ ಅಮ್ಮನವ್ರನ್ನೂ ಪೂಜೆ ಮಾಡಿಸ್ಕೊಬರ್ಬೇಕು. ಇಷ್ಟು ನಿಮಗೆ ಕಷ್ಟ ಇದೆ. ಕಷ್ಟ ಯಾರು ಮರಿತಾರೋ ಅವ್ರಿಗೆ ಅಂತೂ ಭಗವಂತ ಬಿಟ್ಟವನಲ್ಲ, ಇಡೀ ಜಗತ್ತೇ ಮುಳುಗಿಸ್ತಾನೆ. ನೀರು ಪ್ರಳಯ ಅಂದರೆ ಭಗವಂತನೇ, ವಾಯು ಪ್ರಳಯ ಅಂತೂ ಭಗವಂತನೇ ಕಾರಣ. ಇದಕ್ಕೆಲ್ಲನೂ ಭಗವಂತನೇ ಕಾರಣ. ಯಾರು ಎಲ್ಲಿ ಗಾಡೀಲಿ ಹೋದ್ರೂ ಅವಂದೇ ಗಾಡಿ, ಅವಂದೇನೆ ಕಬ್ಬನೆಲ್ಲ ಭಗವಂತಂದೇನೆ. ಆದರೆ ನೋಡಬೇಕು, ಅಲ್ಲಿ ಹೊಲಿದ್ರೆ ಕಬ್ಬಣ, ಇಲ್ಲ ಅಂದರೆ ಕಷ್ಟ ಆಯ್ತದೆ. ನೋಡಿ, ಇಷ್ಟು ಕೆಲಸ ಮಾಡಬಲ್ವಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಭಗವಂತ ಶ್ರೀ ಶಾಂತಿಮೂರ್ತಿ ಶನೇಶ್ವರ ದೇವಸ್ಥಾನ ಕಡೆಯಿಂದನೂ ಶ್ರೀ ಭಕ್ತ ಕನಕದಾಸ ಮಹಾಸಂಸ್ಥಾನ ಮಠದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೈ ಮುಗಿದು ಹೇಳ್ತೀನಿ.